ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಕನ್ನಡ ಪ್ರೊಫೈಲ್ ಯಾವುದಪ್ಪ ಅಂತಂದರೆ ವೀಣಾ ಅಂತ ಹೇಳ್ಬಿಟ್ಟು ಸ್ನೇಹಿತರೆ. ಇವರಿಗೆ 34 ವರ್ಷ ಆಗಿರುತ್ತೆ. ಇವ್ರದ್ದು ಊರು ಬಂದ್ಬಿಟ್ಟು ಆನೇಕಲ್ಲು, ಸ್ವಂತದ್ದು ಊರು ಅದೇನೇ ಆಗಿರುತ್ತೆ. ಎಷ್ಟು ಮಕ್ಕಳಪ್ಪ ಅಂದರೆ ಇವರಿಗೆ ರೋಹಿತ್ ಅಂತ ಒಬ್ಬನೇ ಇರೋದು, ಸುಪುತ್ರ. ಇನ್ನು ವರ್ಕ್ ಬಂದು ಏನು ವರ್ಕ್ ಮಾಡ್ತಾರೆ ಅಂದರೆ ನರ್ಸ್ ಕೆಲಸ, ಆದರೆ ಕಮ್ಮಿ ಸಂಬಳ ಬರುತ್ತೆ. ಯಾಕೆಂದರೆ ಕೆಲಸ ಮಾಡೋದು ಒಂದು ಚಿಕ್ಕ ಆಸ್ಪತ್ರೆಯಲ್ಲಿ, ಆ ಒಂದು ಕಾರಣಕ್ಕೋಸ್ಕರ ಇವರಿಗೆ ಕಮ್ಮಿ ಸಂಬಳ ಬರುತ್ತೆ. ಅದರಲ್ಲೇ ಒಂದು ಜೀವನವನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ ಸ್ನೇಹಿತರೆ. ಒಬ್ಬಂಟಿ ಅಲ್ವಾ, ನಡೆಯುತ್ತೆ. ಮದುವೆ ಆಗಿದ್ದರೆ, ಆದರೆ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡಿಲ್ಲ, ಮತ್ತು ಅದರ ಅವಶ್ಯಕತೆಯೂ ಇಲ್ಲ. ಹಾಗಾಗಿ ಗಂಡ ಹೆಂಡತಿಗೆ ಅಷ್ಟಕ್ಕಷ್ಟೇ ವಾರಕ್ಕೆ ಒಂದು ಸಲ ಅಷ್ಟೇ ದೆಂಗ್ತಿದ್ದ. ಏಕೆ ಅಂತಂದರೆ ಅವನಿಗೆ ತುಂಬ ಸಲ ಬೇರೆಯವರಿಗೆ ಮಾಡಿ ಚೂಲು ಕಮ್ಮಿ ಆಗಿತ್ತು. ಆ ಒಂದು ಕಾರಣಕ್ಕೋಸ್ಕರ ಅವ್ರದ್ದು ಎದ್ದೇಳ್ತಾ ಇರಲಿಲ್ಲ ಒಂದು ಸಾಮಾನು ಸ್ನೇಹಿತರೆ. ಇನ್ನು ಹೇಗೆ ದೆಂಗಬೇಕು ಅಂತಂದರೆ ಇವರಿಗೆ ನೋಡಿ, ಮೊದಲಿಂದಾಗಿ ತಿಳಿಸ್ಕೊಟ್ಟಿರೋಂಥದ್ದು. ಸಂಕೋಚ ಜಾಸ್ತಿ ಇದೆ, ನೈಟಿ ಹಾಕ್ತೀನಿ. ಮೊದಲ ಸಲ ರಾಡು ನುಗ್ಗಿಸಬೇಕಾದ್ರೆ ಕಾಚ ಮೆಲ್ಲಗೆ ಎಳೆದು ತಣ್ಣೀರು ಹಾಕ್ಬಿಟ್ಟು ಗಸಗಸನೆ ಸ್ವಲ್ಪ ಉಜ್ಜಬೇಕು. ಆವಾಗ ಸ್ವಲ್ಪ ಒಳಗೆಲ್ಲ ಇಳ್ಕೊಳ್ಳೋಂಥವಾಗ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ಮಾಡೋದಕ್ಕೆ. ಇನ್ನು ಸೆಕೆಂಡ್ ಬಂದ್ಬಿಟ್ಟು, ನಂತರ ಸ್ವಲ್ಪ ಸುಖ ಸಿಕ್ಕಿದ ನಂತರ ಎರಡೂ ಕಡೆ ಮೇಲಕ್ಕೆ ಎತ್ಬಿಟ್ಟು ಲಚಕ್ ಪಚಕ್ ಅಂತ ರುಬ್ಬಿ ಸ್ವರ್ಗದಲ್ಲಿ ತೇಲಾಡಿಸ್ಬೇಕು ಇವರಿಗೆ ಅಂತ ಇದು 2ನೇ ಹಲ್ಕೆಯಲ್ಲಿ ಹೇಳಿರ್ತಕ್ಕಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು, ನರ್ಸ್ ಕೆಲಸ ಮಾಡಿ ಸಾಕಾಗ್ಬಿಟ್ಟಿದೆ ಕಣ್ರಿ, ಮತ್ತು ಆಸ್ಪತ್ರೆಯಲ್ಲಿ ಇರೋಕ್ಕೆ ಆಯ್ತಾ ಇಲ್ಲ. ಅದೆಲ್ಲ ಬಿಟ್ಬಿಟ್ಟು ನೆಮ್ಮದಿ ಜೀವನ ಬದುಕನ್ನು ಕಟ್ಕೋಬೇಕು ಅಂತ ಇದ್ದೀನಿ. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ನಿರ್ಧಾರನ ಕೈಗೊಂಡಿರ್ತಕ್ಕಂಥದ್ದು. ಇನ್ನು ಅವಕಾಶ ಬಂದ್ಬಿಟ್ಟು ಎಂತರ್ಗಪ್ಪ ಸಿಗುತ್ತೆ ಅಂದರೆ ನೋಡಿ, ಪೂರ್ತಿಯಾಗಿ ಸುಖ ಕೊಟ್ಟರೆ ನಾನು ಮಂಚದ ಮೇಲೆ ಎತ್ತಿಕೊಂಡು ಅಪ್ಪಿ ಮುದ್ದಾಡಿ 1 ವಾರದವರೆಗೂ ಕೂಡ ಕೆಲಸಕ್ಕೆ ರಜೆ ಹಾಕ್ಬಿಟ್ಟು ಮಜಾ ಕೊಡ್ತೀನಿ, ಸರಿನಾ? ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ಸುಖ ಕೊಡೋಂಥ ಜವಾಬ್ದಾರಿ ನಂದಾಗಿರುತ್ತೆ ಅಂತ ಹೇಳಿದ್ದಾರೆ. ಇನ್ನು 2ನೇದು ಬಂದ್ಬಿಟ್ಟು, ಕರಿಯ ಆಗಿದ್ರೂ ಸಹ ಲಕ್ಷಣವಾಗಿ ಇದ್ದರೆ ಓಕೆ, ಬೆಳ್ಳಗೆ ಇರಬೇಕು ಅಂತೇನಿಲ್ಲ, ಬಣ್ಣಕ್ಕೆ ಬೆಲೆ ಕೊಟ್ಟು ಯಾಮಾರುವಳು ನಾನಲ್ವೇ ಅಲ್ಲ ಅಂತ ಹೇಳಿದ್ದಾರೆ. ಅವರಿಗೆ ಬಣ್ಣಕ್ಕೆ ಬೆಲೆ ಕೊಡೋದೇ ಇಲ್ವಂತೆ ಸ್ನೇಹಿತರೆ. ಓಕೆ. ಇನ್ನು 3ನೇದು ಬಂದ್ಬಿಟ್ಟು, ಹೊರಗಡೆಯಲ್ಲಿ ಚಳಿಯಲ್ಲಿ ಮಾಡಿಸಿಕೊಂಡ್ರೆ ಇನ್ನೂ ಸುಖ ಜಾಸ್ತಿ. ಹೊರಗಡೆಯಲ್ಲಿ ನೈಟಿ ಜಿಪ್ ತೆಗೆದು ಬಾಯಿಗೆ ಇಡ್ತೀನಿ, ಬೇಕಾದರೆ ಆರಾಮಾಗಿ ಚಿಪ್ಕೊಂಡು ಕೂತ್ಕೊಂಡ್ಬಿಡ್ರಿ ಅಂತ ಇಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ಪ್ರೊಫೈಲ್ ಇಷ್ಟ ಆದರೆ ಒಂದು ಲೈಕನ್ನು ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್.